ಶಾಪ್ ಬಂದ್ಗಾಗಿ ನೂರಾರು ಮಹಿಳೆಯರ ಪ್ರತಿಭಟನೆ. ಯರಗಟ್ಟಿ ತಾಲೂಕಿನ ತಲ್ಲೂರು ಗ್ರಾಮದಲ್ಲಿರುವ ವೀರೇಶ್ ವೈನ್ ಶಾಪ್ ಅನ್ನ ಕೂಡಲೇ ಬಂದ್ ಮಾಡಿಸಬೇಕೆಂದು ಮಹಿಳೆಯರೆಲ್ಲರೂ ಸೇರಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ದೇವಸ್ಥಾನದ ಬಾಗಿಲು ತೆರೆಯುವ ಮುಂಚೆಯೇ ಈ ವೀರೇಶ್ ವೈನ್ ಶಾಪ್ ತೆರೆದಿರುತ್ತೆ. ಅದಕ್ಕಾಗಿ ಕೆಲ ಮದ್ಯ ವ್ಯಸನಿಗಳು ಕುಡಿದು ವೈನ್ ಶಾಪ್ ರಸ್ತೆಯಲ್ಲಿ ಓಡಾಡುವ ಮಹಿಳೆಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದರ ಜೊತೆಗೆ ಸಂಚಾರಕ್ಕೂ ಕೂಡ ಬಹಳ ತೊಂದರೆ ಮಾಡ್ತಿದ್ದಾರೆ. ಹಾಗೂ ಪಕ್ಕದ ಹೊಲಗದ್ದೆಗಳಲ್ಲಿ ಮತ್ತು ರಸ್ತೆಗಳ ಮೇಲೆ ಸಾರಾಯಿ ಬಾಟ್ಲುಗಳನ್ನು ಒಡೆದು ಹಾಕಿ ವಿಕೃತಿ ಮೆರೆಯುತ್ತಿದ್ದಾರೆ. ಇದರಿಂದ ರೈತರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು ಸ್ವಂತ ಊರಲ್ಲೇ ವೈನ್ ಶಾಪ್ ಇರೋದ್ರಿಂದ ಶಾಲಾ ಕಾಲೇಜಿನ ಹುಡುಗರಾಗಲಿ ಅಥವಾ ಗ್ರಾಮದ ಯುವಕರಾಗಲಿ ಈ ಒಂದು ದುಶ್ಚಟಕ್ಕೆ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಗ್ರಾಮದ ಮಹಿಳೆಯರಿಗೆ ಆತಂಕ ಸೃಷ್ಟಿಯಾಗುತ್ತಿದೆ. ಮುಖ್ಯವಾಗಿ ಸುದ್ದಿ ಮಾಡಲು ಗ್ರಾಮಕ್ಕೆ ಬಂದ ಪತ್ರಕರ್ತರನ್ನ ಕೂಡ ಬೆದರಿಸಿ ಅವರ ಮೊಬೈಲ್ ಫೋನ್ ಅನ್ನ ಒಡೆದು ಹಾಕಿ ಅವರ ಮೇಲೆ ಹಲ್ಲೆಯನ್ನ ಮಾಡುತ್ತಿರುವ ವೈನ್ ಶಾಪ್ ಸಿಬ್ಬಂದಿಗಳು. ಮತ್ತು ಇದನ್ನೆಲ್ಲ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರೊಬ್ಬರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ಇನ್ನೂ ಹಲವಾರು ಸಮಸ್ಯೆಗಳು ಈ ವೀರೇಶ್ ವೈನ್ ಶಾಪ್ ಇಂದ ಕಂಡು ಬಂದಿದ್ದು, ಇದಕ್ಕೆ ಬೇಸತ್ತು ಗ್ರಾಮದ ಮಹಿಳೆಯರೆಲ್ಲರೂ ಸೇರಿ ಈ ಪ್ರತಿಭಟನೆ ನಡೆಸಿ ಇನ್ನು ಈ ಸಮಸ್ಯೆಗೆ ಪರಿಹಾರ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಸ್ಟ್ ಕನ್ನಡ ಟಿವಿ, ಬೆಳಗಾವಿ. ತಮ್ರಿ ಸಣ್ಣ ಸಣ್ಣ 3 ಮಕ್ಕಳ ಬಿಟ್ಟು ಈ ಸೆರೆ ಅಂಗಡಿಗೆ ಹಾಕಿ ಸಾತ್ ನೋಡ್ರಿ. ಹಾಂ ರೀ, ದಿನ ಏತಿ ಕುಡಿ ಬಡ್ದಾಡ್ರಿ ಸೆರೆ ಕುಡಿದ್ವು. ಎಲ್ಲಿ ಬೇಲಿಯಾಗಿ ಬಿ ಸಾತವ ಸಾತನ್ರಿ ನಮ್ಮ ತಮ್ಮ. ನನ್ನ ಗಂಡನು ಕುಡ್ಕರಿ, ನನ್ನ ಗಂಡೇನು ಆಟ ಕುಡಿದ್ರಿ. ದಿನ 1700 ರೂಪಾಯಿ ದುಡಿತಾನ್ರಿ. ಅಷ್ಟು ಮನೆಗೆ 1 ರೂಪಾಯಿ ಕೊಡೋದಿಲ್ರಿ. ನಾಶ ಐತೆ ಅದನ್ನೆಲ್ಲ ಚಿಂತೆ ಹಾಕೊಂಡು ನಾಶ ಸಾಯಕತ್ತೀನ್ರಿ. 4 ತಿಂಗಳಿಂದ್ರಿ. ಮಕ್ಳು ಅಷ್ಟು ಮಂದಿ ರೀ? ಮಕ್ಳು ನನಗೆ 2 ಅದಾವ್ರಿ, ಒಂದು ಏನೋ ಒಂದು ಗಂಡ ಅದಾವ್ರಿ. ನಮ್ಮದು ಹೊಟ್ಟೆ ಯಪ್ಪ ಸೆರೆದ ಅಂಗಡಿ ಸಾಕಾಗೈತೆ ನೋಡಪ್ಪ. ಸರಿಯಾದ ಅಂಗಡಿ ಗೊತ್ತಾಗ ಏನ್ ಮಾಡುದು? ಈಗ ಏನಾಗೈತೆ ಗೊತ್ತಿಲ್ಲ, 10 ನಿಮಿಷದ ಬಂದ್ ಲೈಸೆನ್ಸ್ ನೀವು ಬರುತ್ತೆ, ಬೇರೆದೈತಿ. ನೀವು ಓನರ್ ಆಗಿ ನೀವು ಬಂದ್ ಬರೋದು ಯಾರಿಗೆ ಮಾತ್ರ ಕಾನೂನಾಗಿಲ್ಲ. ನಿಮ್ ಲೈಸೆನ್ಸ್ ಐತ್ರಿ, ನಿಮ್ ಲೈಸೆನ್ಸ್ ಬಂದ್ ಮಾಡತ್ತೀವಿ. ಲೈಸೆನ್ಸ್ ಇದ್ರೆ ಇದು ಅಂಗಡಿ ಫಸ್ಟ್ ಸ್ಟಾರ್ಟಿಂಗ್ ಇದ್ದದ್ದು ಎಲ್ಲಿ ಗೊತ್ತೈತೆ ಹಂಗಲ್ರಿ. ಇದು ನಿಮ್ಮ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ತಲ್ಲೂರಿಗೆ ಅಂತೇಳಿ ಅನೌನ್ಸ್ಮೆಂಟ್ ಆಗಿಲ್ರಿ. ಇದು ಅದದ್ದು ಹೊಸೂರು ಆಗೈತ್ರಿ. ಇದನ್ನ ಹೇಳ್ಬೇಡ್ರಿ, ನಾ ಹೇಳ್ತೀವಿ. ಇದು ಅಂಗಡಿ ಅಲ್ಲ, ಅಂಗಡಿ ಇಟ್ಟಾಕ ಯಾರು ಕೊಟ್ಟಾರ ಗೊತ್ತೈತ್ರಿ. ಮೊದಲು ಕೊಪ್ಪದವ್ರು ಇದ್ರು. ಕೊಪ್ಪದವ್ರು ಬಂದಾಗ ಈಗ ಹೊಸೂರು ಹೆಣ್ಮಕ್ಳು ಇಲ್ಲಿ ತಂದು ಅಂಗಡಿ ಇಟ್ಟಾರ. ಹೊಸೂರು